ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ನೇಚರ್ ವರ್ಲ್ಡ್. ಆ್ಯಕ್ಚುಲಿ ಏನಂದರೆ, ನಾನು ವಿಷಯ ಹೇಳ್ಕೊಂಡ್ರೆ ಮೌಲಿ ಫಿಶ್ ನಾನು ಸಾಕಿದ್ದೆ, ನಿಮಗೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿದ್ರೆ ನೀವು ನೋಡ್ಕೊಬನ್ನಿ ಅನ್ಸತ್ತೆ. ಅದೇನು ಮರಿ ಹಾಕ್ತು, ಬಟ್ ಮರಿ ನಾನು ಸಡನ್ನಾಗಿ ನೋಡಲಿಲ್ಲ. ನಾನು ಕೂಡ ತಿನ್ಕೊಂಬಿಟ್ಟಿದೆ ಅನ್ನೋ ಕಾರಣಕ್ಕೆ ನಾನು ತುಂಬ ಬೇಜಾರಾಗ್ಬಿಟ್ಟಿದೆ. ಬಟ್ ಬೆಳಗ್ಗೆ ಒಂದು ಹೊತ್ತಲ್ಲಿ ಎದ್ದು ನೋಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ, ಒಂದಲ್ಲ ಫ್ರೆಂಡ್ಸ್, ಇಲ್ಲಾಂದರೆ ಒಂದು 8 ಮರಿಗಳು, 8 ಪ್ಲಸ್ ಐ ಥಿಂಕ್ 9 ಇರಬೇಕೇನೋ, ಸರಿಯಾಗಿ ಕೌಂಟ್ ಸಿಗಲಿಲ್ಲ ನನಗೆ. ಯಾಕೆಂದರೆ ಒಂದು ಮರಿಗಳಲ್ಲಿ ಏನಾಗಿದ್ದಾವೆ ಅಂದರೆ ಕಲಸಂದಿ ಗಿಡಸಂದಿ ಎಲ್ಲ ಕೂತ್ಕೊಂಡ್ಬಿಟ್ಟಿರ್ತವೆ. ಸೊ ಸಡನ್ನಾಗಿ ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಸಣ್ಣ ಮರಿ ಅಲ್ವಾ. ಸೊ ಕಂಡು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹಾಗೆ ವಾಟ್ರಿಂಗ್ ಚೇಂಜ್ ಮಾಡೋದು ಅದೇ ನೀರಲ್ಲಿ ಇಟ್ಟಿದ್ದೀನಿ. ಸೊ ನನಗೆ ಬೆಳಗ್ಗೆ ಎದ್ದು ನೋಡೋಕೆ ಖುಷಿ ಆಗಿದೆ, ಯಾಕಂದ್ರೆ ನೈಟ್ ಮರಿ ಹಾಕಿತ್ತದು. ಬಟ್ ನಾನು ನೋಡಿದಾಗ ಒಂದು ಮರಿ ಕಾಣಿಸ್ತಿಲ್ಲ ನೀಟಾಗಿ. ನಾನು ಎಷ್ಟು ಎರಡು ಮೀನಿತ್ತು. ಸೊ 2 ಮೀನು ಒಂದು ತಿನ್ಕೊಂಬಿಟ್ಟು ನನಗೆ ಸಿಕ್ಕಾಬಿಟ್ಟು ಬೇಜಾರಾಗೋಯಿತು. ಸೊ ಬೇಜಾರಾದ ಕಾರಣ ನಾನೇನು ಮಾಡಿದೆ, ತೆಗೆದುಬಿಟ್ಟು ಬಕೆಟ್ಗೆ ಹಾಕಿಟ್ಟಿದ್ದೀನಿ. ಆ್ಯಕ್ಚುಲಿ ಅದು ಸಪ್ರೇಟ್ ಬಕೆಟಲ್ಲಿ ಇಟ್ಟಿದ್ದೀನಿ ಅದನ್ನು, ಅದು ಕೂಡ ತೋರಿಸ್ತೀನಿ ನಿಮಗೆ. ಬಟ್ ಇವಾಗ ವಿಷಯ ಏನು ಹೇಳ್ತಾರೆ, ಇವಾಗ ಮರಿಗಳು ಏನು ಮರಿ ಆಗಿದಾವಲ್ಲ, ಅವಕ್ಕೆ ಸ್ಟಾರ್ಟಿಂಗ್ ಫಸ್ಟ್ ಡೇನೇ ನಿಮಗೆ ಅದು ಏನು ಮಾಡಬೇಕು ಅನ್ನೋ ಚಿಕ್ಕ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇಷ್ಟೇ ವಿಷಯ. ಅವ್ನು ಮರಿ ಹಾಕಿದ್ದು ತಕ್ಷಣ ನೋಡಿ, ಇದು ಇದೆಯಲ್ಲ, ಇದೇ ಅದರ ಅಲ್ಲಿ ಕಾಣ್ತದೆ ಕಳಕುಂದೆ ಬಿಳಿದೇ ಮರಿ ಹಾಕಿರುವಂಥದ್ದು. ಸೊ ಅದೇನಾಗುತ್ತೆ, ನನಗೆ ಬೇಜಾರಾಗೋಯಿತು. ಅದಕ್ಕೆ ತಿಂದ್ಕೊಂಡಿದ್ದು ಅದು ತಿನ್ನಲಿ ನನಗೆ, ಅಂದರೆ 1-2 ದಿನ ಓಕೆ, ಒಂದೆರಡು ಉಳ್ಕೊಬೇಕಿತ್ತು ಅನ್ನೋ ಖುಷಿ ಇತ್ತು. ಬಟ್ ಅದು ಆಲ್ಮೋಸ್ಟ್ ತುಂಬ ತಿನ್ಕೊಂಬಿಟ್ಟು ಕೊನೆಗೆ ಉಳಿಸೋದೇ 8 ಅದು. ಸೊ ನಾನೇನು ಮಾಡಿ ಸಪ್ರೇಟಾಗಿ ಅದನ್ನು, ಬಟ್ ಇನ್ನೊಂದು ಮೇಲ್ ಫಿಶ್ ಒಂದಿತ್ತು, ಫೀಮೇಲ್ ಫಿಶ್ ಒಂದಿತ್ತು. ಸೊ ಎರಡನ್ನೂ ತೆಗೆದು ಸಪ್ರೇಟಾಗಿ ಒಂದು ಬಕೆಟಾಗಿ ಇಟ್ಟಿದ್ದೀನಿ. ಸೊ ಈ ಬಕೆಟಲ್ಲಿ ಇಟ್ಟೋದ್ರಿಂದ ಈ ಮೀನು ಮರಿಗಳು ಇನ್ನೂ ಸ್ವಲ್ಪ ಇದಾಗಿದೆ, ತಿನ್ಕೊಂಬಿಡ್ತಿದೆ ಅನ್ನೋ ಸ್ವಲ್ಪ ಮೇ ಬಿ. ಬಟ್ ನಮ್ಮ ಪಾಚಿ ಮೀನು ಅಂದರೆ ಅದೆಲ್ಲ ಜಾಗ ಬಿಟ್ಟು ಕದಲ್ತದೆ ನೋಡಿ, ಅದು ಅವಾಗಿಂದ ಅಲ್ಲೇ ಕೂತಿದೆ. ಅದು ಯಾವಾಗ ಕತ್ಲು ಲೈಟ್ ಆಗುತ್ತೆ ಅವಾಗ ಲೈಟು ಎಲ್ಲ ಆಫ್ ಆದಮೇಲೆ ಮಾತ್ರ ಫುಲ್ ರೌಂಡ್ ಹೊಡೆಯುತ್ತೆ. ನಾನು ನೋಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಒಂದು ಹೊತ್ತಲ್ಲಿ ಇದು ನೋಡಿದಾಗ ಇಲ್ಲಿ ಇರಲ್ಲ, ಎಲ್ಲೆಲ್ಲ ಸುತ್ತ ಮೇಲೆ ಕೆಳಗೆ ಎಲ್ಲ ಕಡೆ ಕುಂತಿರುತ್ತೆ. ಬಟ್ ಲೈಟ್ ಹಾಕಿದಾಗ ಮಾತ್ರ ಅದು ಕಾಣುತ್ತೆ. ಓಕೆ ಫ್ರೆಂಡ್ಸ್, ಈಗ ವಿಷಯ ಏನು ಅಂದರೆ, ಈಗ ಮರಿಗಳು ಹೇಗೆ ನೋಡ್ಕೊಬೇಕು ಅಷ್ಟೇ ಗೊತ್ತಿರಲ್ಲ ಆಲ್ಮೋಸ್ಟ್. ಯಾಕೆಂದರೆ ಮರಿಗಳು ಹಾಕಿದ ತಕ್ಷಣ ಅವ್ರಿಗೆ ಹೆವಿ ಫುಡ್ ಹಾಕ್ಬಿಡ್ತೀರಾ, ಇಲ್ಲಾಂದರೆ ಅದು ಅಮ್ಮ ಜೊತೆ ಬಿಟ್ಬಿಡ್ತೀರಾ, ಇಲ್ಲಾಂದರೆ ಫುಡ್ ಹಾಕೋದೇ ಇಲ್ಲ ಹಂಗೆ ಇಟ್ಟಿರ್ತೀರ. ಸೊ ಇದು ಏನಾಗುತ್ತೆ ಅಂದರೆ, ಸಮ್ಟೈಮ್ಸ್ ಫುಡ್ ಹಾಕೋದು ಕೂಡ ಪ್ರಾಬ್ಲಮ್. ಯಾಕೆಂದರೆ ಫುಡ್ ಹಾಕೋದೇ ಹೆವಿ ಲೋಡ್ ತಿಂದ್ಬಿಡ್ತಾವೆ. ಅವು ತಿಂದ್ಬಿಡ್ತಾರೆ, ಹಂಗೆ ಸತ್ತೋಗ್ತವೆ. ಸೊ ಲಿಮಿಟಾಗಿ ಹಾಕಬೇಕು. ಆ್ಯಂಡ್ ಅದ್ರ ಜೊತೆಗೆ ತುಂಬ ಎಲೆಗಳು ಸಹ ಇರಬೇಕು. ಎಲೆ ಅಂದರೆ ಅವರು ತುಂಬ ಕಡೆ ಎಲ್ಲರೂ ಹೇಳ್ತಾರೆ ಇಂಥ ಎಲೆ ಹಾಕಬೇಕು ಅಂತ, ಒಂದು ಫ್ಲವರ್ ಥರ ಅಂದಿದೆ ಸಮಥಿಂಗ್ ಏನೋ ಹೇಳ್ತಾರೆ. ಬಟ್ ಆ ಥರ ಎಲ್ಲ ಹಾಕಬೇಕು ಅಂತ ಏನಿಲ್ಲ. ಜಸ್ಟ್ ಯಾವ್ದಾದ್ರು ಒಣಗಿರೋ ಎಲೆ ಆಗಿರ್ಬೋದು, ಇಲ್ಲಿ ಸುತ್ತಮುತ್ತ ಸಮ್ಟೈಮ್ಸ್ ಸ್ವಲ್ಪ ಪಾಚಿ ಕಟ್ಕೊಳ್ಳೋಷ್ಟು, ಇಲ್ಲಾಂದರೆ ಪಾಚಿನ ತಿನ್ನುವಷ್ಟು ಮರಿಗಳು ಪಾಚಿ ತಿನ್ನಬೇಕಾಗುತ್ತೆ. ಸೊ ಅದರಿಂದ ಸ್ವಲ್ಪನಾದರೂ ಒಂದು ಸ್ವಲ್ಪ ಚಿಕ್ಕ ಎಲೆ, ಪಾಚಿ ಬಿಡುವಂಥ ಒಂದು ಎಲೆ, ಇಲ್ಲ ಮನಿ ಪ್ಲ್ಯಾಂಟದಾಗಿರ್ಬೋದು, ಇಲ್ಲಾಂದರೆ ಬೇರೆ ಯಾವುದಾದ್ರು ಸರಿ, ಬಟ್ ನೋಡಿಕೊಂಡು ಅದನ್ನ ಹಾಕಿದ್ರೆ ಅದ್ರ ಮರಿ ಹೋಗುತ್ತೆ. ಸೊ ಮರಿಗಳು ಅದು ತಿನ್ಕೊಂಡ್ಬಿಡೋದ್ರಿಂದ ಸ್ವಲ್ಪ ತುಂಬ ನೀಟಾಗಿ ಬೆಳಿತವೆ, ಯಾವುದೂ ಪ್ರಾಬ್ಲಮ್ ಆಗೋಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್.